ಹೊಳೆನರಸೀಪುರ ಪಟ್ಟಣದ ಶ್ರೀ ಶಂಕರ ಮಠದಲ್ಲಿ ಶ್ರೀ ಶ್ರೀಕಾಂತಾನಂದ ಭಗವಾನ್ ಸರಸ್ವತಿ ಮಹಾರಾಜ್ ಅವರ 14ನೇ ವರ್ಷದ ಸನ್ಯಾಸ ಸ್ವೀಕಾರ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸತ್ಪುರುಷರ ಸಾನ್ನಿಧ್ಯ ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡಲು ತಿಳಿಸಿದಾಗ ಕೆಲವರಿಂದ ನಕಾರಾತ್ಮಕ ಉತ್ತರ ಪಡೆಯುತ್ತೇವೆ. ಇಂತಹ ಮನಸ್ಥಿತಿ ಹೋಗಬೇಕಾದರೆ ಜಪ, ತಪ ಹಾಗೂ ದಾನ ಧರ್ಮ ಮಾಡುವ ಜೊತೆಗೆ ಪೂಜ್ಯ ಶ್ರೀ ಶ್ರೀಕಾಂತಾನಂದ ಭಗವಾನ್ ಸರಸ್ವತಿ ಮಹಾರಾಜ್ ಅವರಂತಹ ಜ್ಞಾನಿಗಳ ಕೃಪೆ ಮತ್ತು ಸಹವಾಸದಿಂದ ತೊಡೆದು ಹಾಕಲು ಸಾಧ್ಯವೆಂದು ಶ್ರೀ ಕ್ಷೇತ್ರ ಹಿರಿಯೂರು ಶ್ರೀ ದತ್ತಾಶ್ರಮದ ಪೂಜ್ಯ ಶ್ರೀ ಸುಬೋಧಾನಂದ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ಸನ್ಯಾಸಿಗಳ ಸಾನ್ನಿಧ್ಯದಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ. ಅಂದರೆ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಿರ್ಜೀವವಾಗಿ ಜೀವದಲ್ಲಿ ಉತ್ಸಾಹ ಉಂಟಾಗಿ ಜೀವನದಲ್ಲಿ ಉತ್ಸವವನ್ನು ಜರುಗುತ್ತವೆ. ಪೂಜ್ಯ ಗುರುಗಳ ಸಾನ್ನಿಧ್ಯದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಜೀವನದಲ್ಲಿ ನಾಶಪಡಿಸುವ ಶಕ್ತಿಗಳನ್ನು ತೊಡೆದು ಹಾಕಿ ಅಶುಭ ಹಾಗೂ ಅಶುದ್ಧತೆಯನ್ನು ಬಿಡುವ ಮನಸ್ಥಿತಿ ಪಡೆಯಲು ಸಾಧ್ಯವೆಂದರು. ಉಪಕಥೆಗಳು ಹಾಗೂ ಸಂಸ್ಕೃತ ಶ್ಲೋಕಗಳನ್ನು ಹೇಳುವ ಜೊತೆಗೆ ಅರ್ಥವನ್ನು ವಿವರಿಸುವ ಮೂಲಕ ಮನಃಶುದ್ಧಿ, ಗುರುಗಳ ಸಾನ್ನಿಧ್ಯ ಹಾಗೂ ಮನಸ್ಸಂತೋಷಕ್ಕಾಗಿ ಅಗತ್ಯವಾದ ಹಲವಾರು ವಿಷಯಗಳನ್ನು ಪೂಜ್ಯರು ತಿಳಿಸಿಕೊಟ್ಟರು. ಬೆಂಗಳೂರಿನ RSVKಯ ಪೂಜ್ಯ ಶ್ರೀ ಸತೀಶ್ ಗುರೂಜಿ, ಚಲನಚಿತ್ರ ನಟ ಶ್ರೀಧರ್ ಹಾಗೂ ಗುರುಭಕ್ತರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಗುರುಪ್ರೇರಣೆಯಂತೆ ಸಾಂಗವಾಗಿ ನೆರವೇರಿತು. Oh